ಏನಂತ ಹೇಳಿ ಕೊಡೋದಿಲ್ಲ, ಬೇಡ ಸುಮ್ಮನೆ ಯಾಕೆ ಅಂತೇಳಿ. ಮಾತಾಡಲಿಕ್ಕೆ ತುಂಬ ಚೆಂದ ಮಾತಾಡಿದರು. ಎಲ್ಲ ತುಪ್ಪ ಒಗ್ಗರಣೆ ಎಲ್ಲ ಹಾಕಿ ಚೆಂದ ಮಾತಾಡ್ತಾರೆ. ಇದು ನಮ್ಮದು ಪ್ರಾಡಕ್ಟ್ ಕಳಿಸುವಾಗ ಈ ಥರ ಕಳಿಸ್ತಾರೆ, ಎಂಥ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಮಾತಾಡುವಾಗ ಎಷ್ಟು ಬಿಲ್ಡಪ್ ಬೇಕು. ಹಲೋ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಆಗಸ್ಟ್ 15th. ಫಸ್ಟಿಗೆ ಎಲ್ಲರಿಗೂ ನಿಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ನನ್ನ ಬ್ಲಾಗನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದದಷ್ಟೇ, ನಾನು ಧ್ವಜಾರೋಹಣ ಎಲ್ಲ ಆಗಿ ಈಗ ಬಂದದ್ದು. ಇವಾಗ ನನಗೆ ಒಂದು ಕಡೆ ಹೋಗಲಿಕ್ಕಿದೆ, BS ರೋಡು, ಇದಕ್ಕೆ ಅಂತ ಶೋರೂಮಿಗೆ ಹೋಗ್ಲಿಕ್ಕಿದೆ, ಒಂದು ಪರ್ಚೇಸ್ ಮಾಡಲಿಕ್ಕಿದೆ. ಅದನ್ನು ಪರ್ಚೇಸ್ ಮಾಡಿ ಹಾಗೋಗಿ ಹೀಗೆ ಬರ್ತೀನಿ. ಪರ್ಚೇಸ್ ಮಾಡಲಿಕ್ಕೆ ಇದೆ, ಬಟ್ ತೊಗೊಳ್ತೀವ ಇವಾಗ ಗೊತ್ತಿಲ್ಲ. ಜಸ್ಟ್ ನೋಡಿ ಬರ್ತೀವಿ, ಇಷ್ಟ ಆದರೆ ತೊಗೊಳ್ತೀವಿ ಹಾಗೆ. Alto 20 sudah ke apa dan itu ताज़ा ये बोला ಅದು ಅಷ್ಟೇನಾ? ಈಗಷ್ಟೇ ರೀಚ್ ಆದ್ವಿ, BS ರೋಡಿಂದ ಬಂದದಷ್ಟೇ. ಎಂತ ಆರ್ಡೆಲ್ಲ ಮಾಡಿದ್ವಿ, ಇವಾಗ ಅವರು ಕಳಿಸ್ತಾರೆ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡಬೇಕು, ಸಂಜೆ ಆಗ್ಬೋದಾ ಅದು. ಇವಾಗಲೇ ಎಷ್ಟು ಗಂಟೆ ಆಯಿತು? 3 ಗಂಟೆ ಆಯಿತು. ನಾನಿವಾಗ ಸಂಜೆ ಹೊರಡ್ತೇನೆ, ಈಗ ಎಷ್ಟೊತ್ತಿಗೆ ಬರ್ತದೆ ಗೊತ್ತಿಲ್ಲ. ಅಷ್ಟರ ತನಕ ನನಗೆ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಬಸ್ಸಿದು ಟೈಮ್ ಆಗುವಾಗ ನಾನು ಸೀದಾ ಹೋಗುದೆ. ಹಾಗೆ ಇನ್ನು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಿಗ್ತೇನೆ. ಇವಾಗ ಸ್ವಲ್ಪ ಮಲ್ಲಿಗೆ ತಂದೆ, ನಾಳೆ ಸಂಡೇ ಅಲ್ವಾ, ನನಗೆ ರೀಡಿಂಗ್ ಇದೆ, ಹಾಗಾಗಿ ಸ್ವಲ್ಪ ತಲೆಗೆ ಮುಡಿಯುವ ಅಂತೇಳಿ. ಎಷ್ಟು? 2 ಗೇನ್, 2 ಗೇನಿಗೆ 150. 2 ಗೇನಿಗೆ 150 ನೋಡಿ. ಆ್ಯಕ್ಚುಲಿ ನಮಗೆ ಇಂಡಿಪೆಂಡೆನ್ಸ್ ಡೇ ಪರ್ಚೇಸ್ ಮಾಡುವ ಐಡಿಯಾ ಇರಲಿಲ್ಲ. ಹಾಗೆ ಸಡನ್ನಾಗಿ ಪ್ಲ್ಯಾನ್ ಆಯಿತು, ಹೋದ್ವಿ ಶಾಪಿಗೆ. ಅಲ್ಲಿ ಪರ್ಚೇಸ್ ಎಲ್ಲ ಮಾಡಿ TV ಮತ್ತು ಫ್ರಿಡ್ಜ್ ಪರ್ಚೇಸ್ ಮಾಡಿದ್ವಿ. ಅವ್ರು ಹೇಳಿದರು ಡೈರೆಕ್ಟ್ ಮನೆಗೆ ಕಳಿಸಿಕೊಡ್ತೇವೆ, ನೀವು ಹೋಗಿ ಅಂತೇಳಿ. ಹಾಗೆ ಅವರು ಕಳಿಸಿಕೊಟ್ರು, ಮನೆಗೆ ಬಂದಿದೆ ಫ್ರಿಡ್ಜ್ ಮತ್ತು TV. ಇಲ್ಲಿ ನೋಡ್ತೇನೆ ಫ್ರಿಡ್ಜಿದ್ದು ಕೆಳಗೆ ಸ್ಟ್ಯಾಂಡ್ ಸಿಗಲಿಲ್ಲ. ಅದು ನಮಗೆ ಅವರು ಹೇಳಿಲ್ಲ ಎಂಥ ಇನ್ಫಾರ್ಮೇಷನ್, ಅದು ಬಿಡಿ ಪರವಾಗಿಲ್ಲ. ಮತ್ತು ಅವರು TV ಕಳಿಸಿದ್ದಾರೆ. ಅದು ಯಾವ TV? ಡಿಸ್ಪ್ಲೇಲಿ ತೋರಿಸ್ತಾರೆ, ಡೆಮೋ TV. ಆ TVಯನ್ನು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಬೇಜಾರಾಯಿತು ಮಾತ್ರ. ಈ ಥರ ಯಾವ ಕಸ್ಟಮರಿಗೆ ಕೂಡ ಮೋಸ ಮಾಡಬಾರ್ದು. ಅವರ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳಿದರೆ ಇಲ್ಲ ಅಂತ ಹೇಳಬೇಕು, ಸುಮ್ಮನೆ ಈ ಥರ ಮೋಸ ಮಾಡಬಾರ್ದು. ನಾನು ಇದ್ದದ್ದನ್ನು ಇದ್ದ ಹಾಗೆ ಹೇಳೋದು, ನಾನು ಸುಳ್ಳೆಲ್ಲ ಹೇಳೋದಿಲ್ಲ. ನೋಡಿ, ನಿಮಗೆ ಕಾಣ್ತದೆ ಎಷ್ಟು ಚಂದ ಮಾಡಿ ಯಾವ TV ಹೇಗೆ ಅಂತೇಳಿ ನೋಡಿ. ಆ ಥರ ಫ್ರಿಡ್ಜ್ ಬಂದಿದೆ ಮನೆಗೆ, ನೋಡ್ಬೋದು ಈ ಥರ.
ಇದು ಆನ್ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ದಾರೆ, ಒಂದು 4 ಗಂಟೆ ಬಿಟ್ಟು ಆನ್ ಮಾಡಲಿಕ್ಕೆ ಹೇಳಿದ್ದಾರೆ. ಎಂತ ಅಂತ ಹೇಳಿದರೆ ತುಂಬ ಬೇಜಾರಾಯಿತು. ಎಂತ ಅಂತ ಹೇಳಿದರೆ ಈ ಫ್ರಿಜ್ನ ಕೆಳಗೆ ಉಂಟಲ್ಲ ಸ್ಟ್ಯಾಂಡ್ ಕೊಡಲಿಲ್ಲ. ನಮಗೆ ಗೊತ್ತಿರಲಿಲ್ಲ ಅದಕ್ಕೆ ಸ್ಟ್ಯಾಂಡ್ ಸಪ್ರೇಟ್ ತೊಗೊಳ್ಬೇಕಂತೇಳಿ. ಅವ್ರು ಹೇಳಬೇಕಿತ್ತು ಒಂದು ಮಾತು, ಅದಕ್ಕೆ ಸಪ್ರೇಟ್ ಬರ್ತದೆ ಸ್ಟ್ಯಾಂಡ್ ಒಂದು ತಗೊಳ್ಳಿ ಅಂತ, ಅದು ಕೂಡ ಹೇಳಿಲ್ಲ. ಮತ್ತು ಒಂದು ಟಿ ವಿ ಪರ್ಚೇಸ್ ಮಾಡಿದ್ವಿ. ಅದು ಎಂತ ಅಂತ ಹೇಳಿದರೆ ಅದರದ್ದು ಡಿಸ್ಪ್ಲೇಗೆ ತೋರಿಸ್ತಾರಲ್ಲ ನಮಗೆ ಟಿ ವಿ, ಅದೇ ಅವರು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ನನಗೆ ತುಂಬ ಬೇಜಾರಿದೆ. ಅದರದ್ದು ತಂದದ್ದು BC ರೋಡಿಂದ, ಎಲ್ಲಿ ಏನಂತ ಹೇಳಿ ಕೊಡೋದಿಲ್ಲ, ಬೇಡ ಸುಮ್ಮನೆ ಯಾಕೆ ಅಂತೇಳಿ. ಮಾತಾಡಲಿಕ್ಕೆ ತುಂಬ ಚೆಂದ ಮಾತಾಡಿದರು. ಎಲ್ಲ ತುಪ್ಪ ಒಗ್ಗರಣೆ ಎಲ್ಲ ಹಾಕಿ ಚೆಂದ ಮಾತಾಡ್ತಾರೆ. ಇದು ನಮ್ಮದು ಪ್ರಾಡಕ್ಟ್ ಕಳಿಸುವಾಗ ಈ ಥರ ಕಳಿಸ್ತಾರೆ, ಎಂಥ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಮಾತಾಡುವಾಗ ಎಷ್ಟು ಬಿಲ್ಡಪ್ ಬೇಕಾದರೂ ಕೊಡ್ತಾರೆ, ಎಂಥ ಬಿಲ್ಡಪ್ಪು ಬಾಬಾ ಹಾಗೆಲ್ಲ ಕತೆ. ಈ ಎಂಥ ಮಾರ್ಕೆಟಿಂಗ್ ಅವರದ್ದು ಇಷ್ಟೇ ಕೆಲಸ. ಇದು ವಿಡಿಯೋ ಇಂಡಿಪೆಂಡೆನ್ಸ್ ಡೇ ಅವತ್ತು ತೆಗೆದ ವಿಡಿಯೋ. ಎಡಿಟ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ಇವಾಗ ಎಡಿಟ್ ಮಾಡಿ ಆಗಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.